ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನೆಲ್ನಲ್ಲಿ ಎಲ್ಲರೂ ಇಷ್ಟಪಡೋ ಹಾಗೆ ತುಂಬ ಸಾಫ್ಟಾಗಿ ಚಪಾತಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಏನಿಲ್ಲ, ಇದಕ್ಕೆ ಒಂದು 2-3 ಟ್ರಿಕ್ಸ್ನ ಬಳಸಿದ್ರೆ ಸಾಕು, ಎಲ್ಲರೂ ಇಷ್ಟೇ ಸಾಫ್ಟಾಗಿ ಮಾಡ್ಕೋಬೋದು. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಚಪಾತಿ ಎಷ್ಟು ಪದ್ರವಾಗಿ ಸಾಫ್ಟಾಗಿ ಬಂದಿದೆ ಅಂತ. ನಾವು ಜೋರಾಗಿ ಒತ್ತಿಡಿದ್ರೂ ಇಲ್ಲಿ ಚಪಾತಿ ಕಟ್ಟಾಗಲ್ಲ, ಅಷ್ಟೇ ಸಾಫ್ಟಾಗಿದೆ. ಈ ಟ್ರಿಕ್ಸ್ನ ಉಪಯೋಗಿಸಿ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಈಗ ನಾನಿಲ್ಲಿ ಚಪಾತಿ ಮಾಡೋದಕ್ಕೆ ಅರ್ಧ ಕೆಜಿಯಷ್ಟು ಗೋಧಿ ಹಿಟ್ಟನ್ನ ತಗೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳಿ. ನಾವು ಇದಕ್ಕೆ ಪಲ್ಯಕ್ಕೆ ಗ್ರೇವಿಗಳಿಗೆ ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಚಪಾತಿಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಉಪ್ಪನ್ನು ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಿಲ್ಲ, ಟ್ರಿಕ್ಸ್ನ ನಾವು ಚೆನ್ನಾಗಿ ಫಾಲೋ ಮಾಡಿದ್ರೆ ಅಡುಗೆ ಯಾವತ್ತೂ ಫೇಲ್ಯೂರ್ ಆಗೋಲ್ಲ. ಮೊದಲಿಗೇನಪ್ಪ, ಚಪಾತಿ ಸಾಫ್ಟ್ ಆಗೋಕ್ಕೆ ಅಂತ ಟ್ರಿಕ್ಸ್ ಅಂತ ನೋಡೋದಾದರೆ ಚಪಾತಿ ಹಿಟ್ಟನ್ನು ಹೇಗೆ ನಾದಬೇಕು ಅಂತ. ಕೆಲವರು ಸುಮ್ಮನೆ ಎಲ್ಲ ಒಂದೇ ಸಲ ಹಿಟ್ಟಿಗೆ ಎಲ್ಲ ನೀರನ್ನ ಹಾಕೊಂಡ್ಬಿಟ್ಟು 2 ನಿಮಿಷಕ್ಕೆ ನಾದಿಟ್ಬಿಡ್ತಾರೆ. ಅಲ್ಲ, ಆ ರೀತಿ ಅಲ್ಲ. ಯಾವ ರೀತಿ ನಾದಬೇಕು ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಎಲ್ಲ ಹಿಟ್ಟನ್ನು ನಿಧಾನಕ್ಕೆ ನಾವು ನಾದ್ತಾ ಬರಬೇಕು. ನೋಡಿ, ಈಗ ನಿಧಾನ ಹಂತವಾಗಿ ನಾವು ನಾದ್ಕೋಬೇಕು. ನಾವು ಫಾಸ್ಟಾಗಿ ಒಂದೇ ಸಲ ನೀರು ಹಾಕ್ಕೊಂಡು ಹಿಟ್ಟು ನಾದ್ಬಿಟ್ವಪ್ಪ ಅಂದರೆ ಚಪಾತಿ ಸಾಫ್ಟಾಗಿ ಬರೋದಿಲ್ಲ. ಎಲ್ಲ ಹಿಟ್ಟನ್ನು ಕಲಸಿ ಈ ರೀತಿ ಹಿಟ್ಟನ್ನು ನಾದ್ಕೋಬೇಕು. ನಾನಿಲ್ಲಿ ಫ್ರೀಯಾಗಿರುತ್ತೆ ಅಂತ ಗ್ಯಾಸ್ ಕಟ್ಟೆ ಮೇಲೆ ನಾದ್ಕೊತಾ ಇದ್ದೀನಿ. ನೀವು ಈ ಥರ ನಾದ್ಕೊಳ್ಳೋದ್ರಿಂದ ಫ್ರೀಯಾಗಿ ಚೆನ್ನಾಗಿ ನಾದ್ಕೋಬೋದು. ನೋಡಿ, ಈಗ ಇಷ್ಟು ಸಾಫ್ಟಾಗಿ ನಾದ್ಕೊಂಡಾಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೊತಿದ್ದೀನಿ. ಅದಕ್ಕೆ ನೀವು ಈ ಥರ ನೀವು ನಾದ್ಕೊಂಡ್ರೆ ಅಂದರೆ ಚಪಾತಿ ಸಾಫ್ಟ್ ಆಗೋಕ್ಕೆ ಮೊದಲನೇ ಕೆಲಸ ಮುಗೀತು ಅಂತ ಅರ್ಥ. ನೋಡಿ, ಈಗ ಎಣ್ಣೆ ಮತ್ತು ನೀರು ಎಲ್ಲನೂ ಚೆನ್ನಾಗಿ ಸೇರಿಸಿ ಮೆತ್ತಗೆ ಹಿಟ್ಟನ್ನು ನಾದ್ಕೋಬೇಕು. ನೋಡಿ, ಈಗ ಕರೆಕ್ಟ್ ಆಗಿದೆ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆಯನ್ನು ಸವರಿ ಈಗೇನು ನಾದ್ಕೊಂಡಿದ್ದೀವಲ್ಲ ಹಿಟ್ಟನ್ನು ಆ ಪಾತ್ರೆಯಲ್ಲಿ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಚೆನ್ನಾಗಿ ಒಂದು ಪ್ಲೇಟ್ನಲ್ಲಿ ಮುಚ್ಚಿಡಬೇಕು. ಒಂದು ಅರ್ಧ ಗಂಟೆ ಇಟ್ಟು ಚೆನ್ನಾಗಿ ನೆನ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಬರುತ್ತೆ. ಇದು ಮೊದಲನೇ ಟ್ರಿಕ್ಸು. ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು, ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡಬೇಕು. ನೋಡಿ, ಇಷ್ಟು ಸಾಫ್ಟ್ ಇದ್ದರೆ ಚಪಾತಿ ಚೆನ್ನಾಗಿ ಬರುತ್ತೆ. ತೀರ ಗಟ್ಟಿ ಆದರೂ ಚೆನ್ನಾಗಿ ಬರಲ್ಲ, ತೀರ ತೆಳ್ಳಗಾದರೂ ಚೆನ್ನಾಗಿ ಬರಲ್ಲ. ಈ ರೀತಿ ಉತ್ಕೊಂಡು ಒಂದು 4 ಉಂಡೆ ಮಾಡಿ ತೆಕ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ನೀವು ಹಿಟ್ಟನ್ನು ಉಂಡೆಗಳು ಮಾಡ್ಕೊಳ್ಳಿ. ಈಗ ಅದನ್ನು ಚೆನ್ನಾಗೆ ಗೋಲ್ ಮಾಡ್ಕೋಬೇಕು. ಈ ರೀತಿ ಕೈಯಲ್ಲೇ ಗೋಲ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಗೋಲನ್ನು ಮಾಡ್ಕೋಬೇಕು. ಈ ರೀತಿ ಗೋಲನ್ನು ಮಾಡ್ಕೊಂಡು ರೆಡಿ ಇಟ್ಕೊಂಡಾಗಿದೆ. ಇದು 2ನೇ ಟ್ರಿಕ್ಸ್ ಆಯಿತು. ಈಗ ಯಾವ ರೀತಿ ಲಟ್ಟಿಸ್ಕೋಬೇಕು ನೋಡಿ. ಹಿಟ್ಟನ್ನು ಹತ್ಕೊಂಡು ಸ್ವಲ್ಪ ಇಷ್ಟು ಲಟ್ಟಿಸ್ಕೊಂಡು ಅರ್ಧ ಭಾಗಕ್ಕೆ ಎಣ್ಣೆಯನ್ನು ಸವರ್ತಾ ಇದ್ದೀನಿ, ಇನ್ನರ್ಧ ಭಾಗಕ್ಕೆ ಹಿಟ್ಟನ್ನು ಸವರ್ತಾ ಇದ್ದೀನಿ. ಈಗ ಒಂದು ಮಡಿಕೆಯಲ್ಲಿ ಮಡ್ಚಿಸ್ಕೊಂಡು ಇನ್ನೊಂದು 1/4 ಭಾಗಕ್ಕೆ ಎಣ್ಣೆ ಹಚ್ಕೊಂಡು 1/4 ಭಾಗ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಡ್ಚ್ಕೋಬೇಕು. 4 ಪದರವಾಗಿ ಬರುತ್ತೆ. ಈ ಟ್ರಯಾಂಗಲ್ ಶೇಪಲ್ಲಿರೋದನ್ನ ನಾವು ಸ್ವಲ್ಪ ರೌಂಡಾಗಿ ಮಾಡ್ಕೋಬೇಕು. ಇಷ್ಟೇ, ರೌಂಡ್ ಆಗೋಯ್ತು. ಈಗ ನಾವು ಸುತ್ತ ಅದನ್ನು ಲಟ್ಟಿಸ್ಕೋಬೇಕು. ಯಾವುದೇ ಪ್ರೆಷರ್ ಹಾಕಬೇಡಿ. ಮಧ್ಯದಲ್ಲಂತೂ ಪ್ರೆಷರ್ ಹಾಕಿ ಲಟ್ಟಿಸ್ಕೊಬಾರ್ದು. ಮಧ್ಯದಲ್ಲಿ ನೀವು ಪ್ರೆಷರ್ ಹಾಕಿ ಚಪಾತಿ ಲಟ್ಟಿಸ್ಕೊಂಡ್ರು ಅಂದರೆ ಅದು ಪಾಪಡ್ ಥರ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಸುತ್ತ ನಿಧಾನಕ್ಕೆ ಈ ರೀತಿಯಾಗಿ ಸುತ್ತ ಲಟ್ಸ್ಕೋಬೇಕು. ಮಧ್ಯದಲ್ಲಿ ನೀವು ಪ್ರೆಷರ್ ಹಾಕಬೇಡಿ. ನೋಡಿ, ಲಾಸ್ಟಲ್ಲಿ ಯಾವ ರೀತಿ ಲಟ್ಸ್ಕೊತಿದ್ದೀನಲ್ಲ ಈ ರೀತಿ ಲಟ್ಸ್ಕೊಳ್ಳಿ. ಈಗ ಒಂದು ಲಟ್ಸ್ಕೊಂಡಾಗಿದೆ, ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಸ್ವಲ್ಪ ಲಟ್ಸ್ಕೊಂಡು ಅರ್ಧಕ್ಕೆ ಎಣ್ಣೆಯನ್ನು ಸವರಿ ಇನ್ನರ್ಧಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ಈ 1/4 ಭಾಗಕ್ಕೂ ಎಣ್ಣೆಯನ್ನು ಸವರಿ ಮತ್ತೆ ಸ್ವಲ್ಪ ಹಿಟ್ಟನ್ನು ಸವರಿ ಈ ರೀತಿ ಮಡ್ಚ್ಕೋಬೇಕು. ಮಡ್ಚ್ಕೊಂಡು ಇದನ್ನು ನಾವು ಒಂದು ರೌಂಡ್ ಶೇಪಾಗಿ ಮೊದಲು ಲಟ್ಟಿಸ್ಕೊಂಡು ಆಮೇಲೆ ನಿಧಾನವಾಗಿ ಪ್ರೆಸ್ ಮಾಡಲಾರ್ದಂಗೆ ಲಟ್ಟಿಸ್ಕೋಬೇಕು. ನೀವು ಶೇಪ್ ಬಗ್ಗೆ ಚಿಂತೆ ಮಾಡಬೇಡ್ರಿ. ಚಪಾತಿ ಸಾಫ್ಟಾಗಿ ಬಂದರೆ ಸಾಕು. ಆದರೂ ರೌಂಡ್ ಶೇಪ್ ಇರೋ ಚೆನ್ನಾಗಿ ಕಾಣುತ್ತಲ್ವ, ಹಾಗಾಗಿ ಈ ರೀತಿ ಮೊದಲು ರೌಂಡ್ ಮಾಡಿಕೊಂಡು ಲಟ್ಟಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈ ರೀತಿ ನಿಮಗೆ ಹಿಟ್ಟನ್ನು ಹಾಕ್ಕೊಂಡು ಲಟ್ಸ್ಕೊತಾ ಇರಬೇಕು. ಸುತ್ತ ಲಟ್ಟಿಸ್ಕೊಳ್ಳಿ. ಕಾರ್ನರಲ್ಲಿ ನೀವು ದಪ್ಪ ಬಿಡಬಾರ್ದು, ಚಪಾತಿ ಚೆನ್ನಾಗಿ ಬರಲ್ಲ. ಈ ರೀತಿ ಸುತ್ತ ಯಾವುದೇ ದಪ್ಪ ಇರಲಾರ್ದಂಗೆ ಲಟ್ಟಿಸ್ಕೋಬೇಕು. ಇದು 2ನೇ ಟ್ರಿಕ್ಸು ಆಯಿತು. ಯಾವ ರೀತಿ ಲಟ್ಟಿಸ್ಕೋಬೇಕು ಅನ್ನೋದು ಫಸ್ಟು, ಯಾವ ರೀತಿ ನಾದ್ಕೋಬೇಕು ಮತ್ತು ಯಾವ ರೀತಿ ಲಟ್ಟಿಸ್ಕೋಬೇಕು ಅನ್ನೋದು ಮುಗೀತು. ಈಗ ನಾವು ನೋಡೋಣ ಯಾವ ರೀತಿ ಬೇಯಿಸ್ಕೋಬೇಕು ಅಂತ. ಇದು ಒಂದು ಯೂಸ್ಫುಲ್ ಟ್ರಿಕ್ಸು. ಸುಮ್ಮನೆ ಒಂದು 4-5 ಸಲ ತಿರುವಿ ಹಾಕ್ತಿದ್ರೆ ಚಪಾತಿ ಸಾಫ್ಟ್ ಬರೋದಿಲ್ಲ. ಯಾವ ರೀತಿ ಬೇಯಿಸ್ಕೋಬೇಕು ಅಂತಂದರೆ, ಇಲ್ಲಿ ನಾನು ಚಪಾತಿಯನ್ನು ಒಂದು ತವದ ಮೇಲೆ ಹಾಕ್ಕೊಂಡಿದ್ದೀನಿ. ನೀವು ಹಂಚ ಮೇಲೆ ಬೇಕಾದರೂ ಹಾಕ್ಕೊಬೋದು, ತವದ ಮೇಲ್ವರೆಗೂ ಹಾಕ್ಕೋಬೋದು. ನಿಮ್ಮ ಮನೆಯಲ್ಲಿ ಯಾವ ಹಂಚಿರುತ್ತೆ ಅದರಲ್ಲಿ ನೀವು ಬೇಯಿಸ್ಕೊಳ್ಳಿ. ನೋಡಿ, ಈಗ ಎಷ್ಟು ಚೆನ್ನಾಗಿ ಉಬ್ಬಿ ಮೇಲೆ ಬರ್ತಾ ಇದೆ ಅಲ್ವಾ. ಈ ರೀತಿ ಸಾಫ್ಟ್ ಆದಮೇಲೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ
ನೀವು ಮಧ್ಯಾಹ್ನ ಲಂಚ್ ಬಾಕ್ಸ್ಗಳಿಗೆ ಇಡೋದ್ರಿಂದ ಎಣ್ಣೆನ ಹಾಕಿದ್ರೆ ಸಾಫ್ಟಾಗೇ ಇರುತ್ತೆ. ಈ ಥರ ನಿಧಾನಕ್ಕೆ ನಾವು ತಿರುಗಿಸ್ಕೊಂಡು ಸುತ್ತ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಲ್ವಾ? ಈ ಥರ ಬಂದರೆ ಚಪಾತಿ ಸಾಫ್ಟಾಗಿರುತ್ತೆ. ನೀವು ಜಾಸ್ತಿ ಬೇಯಿಸ್ಕೊಬಾರ್ದು ಅಂತೇಳಿ 2 ಸಲ ತೆಗೆದುಬಿಡೋದಲ್ಲ, ಸುತ್ತ ಬೇಯಿಸ್ಕೋಬೇಕು. ಆದರೆ ಜಾಸ್ತಿ ತಿರುವುದು ಮಡ್ಚೋದು ಮಾಡಬಾರ್ದು. ನೋಡಿ ಇನ್ನೊಂದು ಹಾಕಿ ಬೇಯಿಸಿ ನಾನು ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೋಬೇಕು. ಈಗ ನಾವು ಉಲ್ಟಾ ತಿರುವಾಕೊಬೇಕು. ತಿರುವಾಕೊಂಡು ಮತ್ತೆ ಮೇಲ್ಗಡೆ ಮತ್ತೊಂದು ಕಡೆ ಎಣ್ಣೆಯನ್ನು ಸವರ್ಕೋಬೇಕು. ನೋಡಿ ಈಗ ಬಬಲ್ಸ್ ಬರ್ತಾ ಇದೆಯಲ್ಲ, ಈ ಬಬಲ್ಸ್ ಬರೋವರೆಗೂ ವೆಯ್ಟ್ ಮಾಡಿ. ನೋಡಿ ಚೆನ್ನಾಗಿ ಪದ್ರ ಬಿಟ್ಕೊಂಡು ಈ ಥರ ಬಬಲ್ಸ್ ಬರ್ತಾ ಇದೆ. ಈಗ ನಾವು ತಿರುವಾಕೊಬೇಕು. ನೋಡಿ ಈಗ ತಿರುವಾಕೊಂಡ್ಮೇಲೆ ಮತ್ತೆ ಈ ಕಡೆನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಸುತ್ತಲೂ ಬೆಂದಿರಬೇಕು. ಚಪಾತಿ ಹಸಿ ಹಸಿಯಾಗಿರಬಾರ್ದು. ಚೆನ್ನಾಗಿ ಬೇಯಿಸ್ಕೊಡಿ ಮಕ್ಕಳಿಗೆ. ನೋಡಿ ಈ ರೀತಿಯಾಗಿ ಚಪಾತಿಯನ್ನು ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ಈ 3 ಟ್ರಿಕ್ಸ್ನ ಉಪಯೋಗಿಸಿ ನೀವು ಮಾಡಿ ನೋಡಿ ಯಾಕೆ ಚಪಾತಿ ಸಾಫ್ಟ್ ಬರಲ್ಲ ನೋಡೋಣ. ನಾನು ಹೇಳ್ಕೊಟ್ಟಂಗೆ ಹಂತ ಹಂತವಾಗಿ ಮೊದಲು ಹಿಟ್ಟನ್ನು ಯಾವ ರೀತಿ ನಾದ್ಕೋಬೇಕು, ಯಾವ ರೀತಿ ಲಟ್ಟಿಸ್ಕೋಬೇಕು, ಹಾಗೆ ಯಾವ ರೀತಿ ಬೇಯಿಸ್ಕೊಬೇಕು ಅಂತ ನೀವು ತಿಳ್ಕೊಂಬಿಟ್ರೆ ಅಂದರೆ ಈಸಿಯಾಗಿ ಬಂದುಬಿಡುತ್ತೆ. ನೋಡಿ ಇಲ್ಲಿ ನಾನು ಚಪಾತಿನ ಬಿಡಿಸಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ಥರ ಪದ್ರವಾಗಿ ಬಂದಿದೆ ನೋಡಿ, ಲೇಯರ್ ಆಗಿ ತುಂಬಾ ಮೆತ್ತಗಾಗುತ್ತೆ. ನೋಡಿ ಇದನ್ನು ಜೋರಾಗಿ ಪ್ರೆಸ್ ಮಾಡಿ ಹಿಡಿದ್ರೂ ಸಹ ಕಟ್ ಆಗ್ತಿಲ್ಲ. ಅಂದರೆ ಎಷ್ಟು ಸಾಫ್ಟಾಗಿದೆ ಅಂತ ನಿಜವಾಗ್ಲೂ ನೀವೇ ನೋಡಿ. ಈ ಥರ ಚಪಾತಿನ ಸಾಫ್ಟಾಗಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ನನ್ನ ಟ್ರಿಕ್ಸು ನಿಮಗೆ ಖಂಡಿತ ಉಪಯೋಗ ಆಗುತ್ತೆ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ಥರ ಚಪಾತಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನೆಲ್ನ ಹೀಗೆ ನೋಡ್ತಾ ಇರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.